ಗುರು ಗಿಲ್ಲಿ ನಟ ಶೋ ಅಲ್ಲಿ ಬಿಗ್ ಬಾಸ್ ನೋಡ್ತಿದ್ಯಾ ನೀನು? ನಾನ್ ನಮ್ಮನೆ ರಿಮೋಟ್ ಮುಂದೆ ಕುತ್ಕೊಂಡೆ ಅನ್ಕೋ, ನಮ್ಮನೆ ಸ್ಪೋರ್ಟ್ಸ್ ಚಾನಲ್ ಬಂದು ಟಿವಿ ಕಿತ್ಕೊಂಡು ನಮ್ಮ ಅಪ್ಪನ ಹಾಕ್ಬೇಕು. ಅಲ್ಲಿವರೆಗೂ ಅಲ್ಲಾಡಲ್ಲ ನಾನು. ಏನ್ ಹೇಳದ್ ಗುರು, ಮ್ಯಾನೇಜರ್ ಅಲ್ಲಿ ಆಫೀಸ್ದು ಹೆವಿ ಕಿರಿಕ್ ಅನ್ಕೋ. ರಿಸೈನ್ ಕೊಡಿ ಇಲ್ಲಾಂದ್ರೆ ಹೈಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆದರ್ಸಿದೀನಿ. ಆದ್ರೂ ನಿಮ್ಮೊಬ್ರಿಗೆ ಎಲ್ಲ ಬೇರೆ ಇಂಕ್ರಿಮೆಂಟ್ಗೂ ಎಂಪ್ಲಾಯ್ ಸಿಕ್ಕಿಲ್ಲ ಅಂತೇಳಿ ನನ್ ಬಾಯ ಮುಚ್ಚಿಸ್ತಾರೆ. ನಾನ್ ನೋಡೋಷ್ಟು ನೋಡಿ ಮೇಲ್ಗೆ HR ಬರ್ದಾಕ್ತೀನಿ ಅಷ್ಟೇ. ವಯಸ್ಸಾಗ್ಬೋದಿತ್ತಲ್ಲೋ ಮಗನೇ, ಹೋಗ್ತಾ ಹೋಗ್ತಾ ಮದ್ವೆ ಜಾಸ್ತಿ ಆಗುತ್ತವ್ರದ್ದು ಕಮ್ಮಿ ಆಗಲ್ಲ ಅಂತೇಳಿ ನಮ್ಮ ಅಮ್ಮಂದ್ ಒಂದೇ ಚೊರೆ ಮರಯ. ಅದಕ್ಕೆ ಹೇಳಿದೀನಿ, ಫಸ್ಟ್ ನಮ್ಮ ಅಪ್ಪಂಗ ಹುಡುಗಿನ ಮದುವೆ ಕೇಳು, ಆಮೇಲೆ ನಾನು ಒಪ್ಕೋತೀನಿ ಅಂತೇಳಿ ಬಾಯಿ ಮುಚ್ಚಿದೀನಿ. ಈಗ ಏನ್ ಗ್ರಾಚಾರ ಮರಯ, ಲೈಫ್ ಸೆಟಲ್ ಮಾಡೋ ಟೈಮಲ್ಲಿ ಇದೊಂದು ಮುಗ್ಸು ಫುಲ್ SLC ಆಗುತ್ತೆ ಅಂದ್ರು. ಇದೇನ್ ಆಯ್ತಲ್ಲಪ್ಪ ಅನ್ನೋಷ್ಟರಲ್ಲಿ ಲೈಫ್ ಎಂಜಾಯ್ಮೆಂಟ್ಗೆ ನನ್ನ ಜಾಯಿನ್ ಮಾಡಿಸಿ ಇದೊಂದು ಮುಗ್ಸು ಲೈಫ್ ಫುಲ್ PUC ಅಂತ ಹೇಳಿದ್ರು. ಅಂತೂ ಇಂತೂ ಮುಗೀತಲ್ಲಪ್ಪ ಅನ್ನೋಷ್ಟರಲ್ಲಿ ಲೈಫ್ ಡಿಸೈಡಿಂಗ್ಗೆ ನೀನ್ ಹೋಗ್ಲೇಬೇಕು, ಇದೇ ನಿಂಗೆ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಅಂತೇಳಿ ಇಡೀ ಬೋರ್ನೇ ಲೈಫ್ ಮಾಡಾಕಿದ್ರು. ಅಲ್ಲ ಎಷ್ಟು ಲಿಮಿಟ್ ಹೇಳ್ತಾರ ಮರಯ, ಲಿಮಿಟ್ ಹೇಳಕ್ ಒಂದು ಸುಳ್ಳು ಬೇಡವಾ ಗುರು? ಇವಾಗ ಭಯ ಆಗುತ್ತೆ ಮರಯ. ಮೊನ್ನೆ ಡಾಕ್ಟರ್ ನೋಡಿದ್ರೆ ನೀವು ಹುಚ್ಚಿಗೆ ಹೋಗಿ ಸೇರ್ಕೊಳ್ಳಿ, ನಿಮ್ಗೆ ನಿಮ್ಯಾನ್ಸ್ ಆಗಿದೆ ಅಂತ ಬೇರೆ ಹೇಳ್ತಿದ್ರು. ಪ್ರಿಸ್ಕ್ರಿಪ್ಷನ್ ಅಲ್ಲಿರೋ ಮೆಡಿಕೇಶನ್ ಬರ್ಬೋದು, ಡೈಲಿ ಕಚ್ಚೋ ಕಾಯಿಲೆ ತಗೊಳ್ಳಿ ಅಂತ ಬೇರೆ ಬರ್ಕೊಟ್ಟಿದ್ದಾರೆ. ಇವಾಗ ಮಗ ಕಚ್ಚೋ ಕಾಯಿಲೆ ಬರ್ಬೋದು ಅಂತ ಹೇಳಿದ್ಕೊಣ ಅವರು. ಹೌದಾ ಮಗ ಏನಾಯ್ತು? ಏನಾಯ್ತು ಮಗ? ಮಗ ಏನಾಯ್ತು?